मैं हूं रहमान और आप देख रहे हैं केएम न्यूज डिजिटल। आइए देखते हैं आज की खास और ताज़ा न्यूज अपडेट्स। शुरू करते हैं हेडलाइंस। ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದರು 4 ಗಂಟೆಗೆ ರಾಜ್ಪಾಲರು ಇದಕ್ಕೆ ಕಚೇರಿಗೆ ಬರೋಕ್ಕೆ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ 4 ಗಂಟೆಗೆ. ತುಂಬ ಖುಷಿಯನ್ನು ತಂದಿದೆ. ಮೊನ್ನೆ ಮಾಧ್ಯಮದಲ್ಲಿ ಹೇಳಿದೆ ನಾನು, ನನಗೆ 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು ಇಲ್ಲ ಪಕ್ಷದ ಕೆಲಸ ಮಾಡೋದ್ರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ಅದಕ್ಕೆ ನಾನು ಬದ್ಧ ಅಂತ ಮೊನ್ನೆನೂ ಹೇಳಿದೆ. ನಾನು ನಿರೀಕ್ಷೆ ಇತ್ತು, ನನ್ನ ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನನಗೆ ಇವತ್ತು ಮಂತ್ರಿ ಮಾಡಿದ್ದಾರೆ. ನನ್ನ ಹೆಚ್ಚಿನ ಇವಾಗ ಜವಾಬ್ದಾರಿ ಆಗಿದೆ. ಮಂತ್ರಿ ಮಾಡಿಲ್ಲ ಅಂದ್ರೂ ಪಕ್ಷದ ಕೆಲಸ ಮಾಡಿ, ನೀನು 3 ವರ್ಷ ಮಂತ್ರಿ ಆಗಿದ್ದೆ, ನೀನು 2 ವರ್ಷ 28 ಚುನಾವಣೆ ಬರ್ತಾ ಇದ್ದೆ, ನೀನು ಪಕ್ಷದ ಕೆಲಸ ಮಾಡಿದ್ರು ಅದಕ್ಕೂ ನಾನು ಸಿದ್ಧ ಆಗಿದ್ದೆ. ನಿಮ್ಮ ಸಪೋರ್ಟಿಗೆ ಭಾಳ ಜನ ನಿಂತರು ಸರ್, ಕೆಪಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಎಸ್ಪೆಷಲಿ ಕೆಸಿ ವೇಣುಗೋಪಾಲ್. ಇಲ್ಲ ಎಲ್ಲರೂ ಈಗ ಎಲ್ಲರೂ ನಿಂತ್ಕೊಂಡು ಆಗಿದ್ದಕ್ಕೆ ಇವತ್ತಾಗಿರೋದು. ಎಲ್ಲರೂ ನಿಂತು ನಾನು ಆಗಲೇಬೇಕಂತ ಇದ್ದಕ್ಕೆ ಇವತ್ತು ಆಗಿರೋದು. ನಾನು ಯಾರೂ ತಪ್ಸಕ್ಕಾಗಿಲ್ಲ, ತಪ್ಸಕ್ಕಂತ ಇಲ್ಲ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ. ಎಲ್ಲರೂ ನಾನು ಮುಂಚೆನೂ ಭಾಳ ಸತಿ ಹೇಳಿದ್ದೀನಿ, ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಸುಮ್ಮನೆ ಹೋಗಿ ದಿಲ್ಲಿಯಲ್ಲಿ ನಮ್ಗೆ ಕೊಡಿ ನಿಮ್ಗೆ ಕೊಡಿ ಅಂದರೆ ಅದೆಲ್ಲ ಆಗಲ್ಲ. ಅಭಿಪ್ರಾಯ ಹೇಳ್ಬೋದು, ಇಂಥವ್ರನ್ನ ಕೊಡಿ ಅಂಥವ್ರನ್ನ ಕೊಡಿ ಅಂತ. ಅವರು ಅಲ್ಟಿಮೇಟ್ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಯಾರಿಗಾನ ಮಾಡಬೇಕಾದ್ರೆ ಸುಮ್ಮ ಮಾಡಲ್ಲ. ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಸರ್ವೆ ಮಾಡಿ ಪಕ್ಷಕ್ಕೆ ಎಲ್ಲ ಲಾಭ ಆಗ್ತದೆ, ಅದಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಮಂತ್ರಿ ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದೆ ಅಂತ ಹಿನ್ನೆಲೆಯಲ್ಲೇ ಮಂತ್ರಿ ಮಾಡೋದು. ಈಗ ಯಾವ ಖಾತೆ ಅಂತ ಹೇಳೋಕ್ಕಾಗಲ್ಲ. ಮನೆ ಮುಖ್ಯಮಂತ್ರಿ ಬಿಟ್ಟಿದ್ದದು, ಯಾವ ಕೊಡ್ತಾರೋ ಗೊತ್ತಿಲ್ಲ. ನನಗೆ ವಸತಿ ಖಾತೆ ಕೊಟ್ಟಿದ್ದರು. ನಾನು 3 ವರ್ಷ ಅವಧಿಯಲ್ಲಿ ಒಂದು ಮನೆ ಕೊಟ್ಟಿರಲಿಲ್ಲ. 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟಿದ್ದೀನಿ. ಇನ್ನು 33,000 ಮನೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಜೂನಲ್ಲಿ ಕೊಡಬೇಕಂತ ಇದ್ದೆ. ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆಯಾಗಿ ಮನೆ ಹೊಸ ಮುಖ್ಯಮಂತ್ರಿಗಳು ಬಂದರು. ಈಗ ಯಾವ ಖಾತೆ ಕೊಟ್ಟರು, ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ.